ಪಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ಮಕ್ಕಳು ಮತ್ತು ದೊಡ್ಡವರು ಸೇರಿ ಇಲ್ಲಿ ಪಿಕ್ನಿಕ್ಕಿಗೆ ಹೋಗ್ತಾ ಇದ್ದೇವೆ. ಕೆಲವು ಚರ್ಚ್ಗಳನ್ನು ನೋಡಲಿಕ್ಕಿದೆ. ಹಾಗೆ ಈ ಪಿಕ್ನಿಕ್ನ ವಿಶೇಷತೆ ಏನೆಂದರೆ, ಇಲ್ಲಿ ನಾವು ಶತಮಾನೋತ್ಸವದ ಸಲುವಾಗಿ ಒಂದು ಬೈಬಲನ್ನು ಕೈಬರಹದಲ್ಲಿ ಬರೆದದ್ದು. ಚರ್ಚಿನ 24 ಮಂದಿ ಈ ಬೈಬಲನ್ನು ಬರೀಲಿಕ್ಕೆ ಮುಂದೆ ಬಂದವರು. ಹಾಗೆ ಮಕ್ಕಳು ಕೂಡ ಅವರಿಗೆ ಕೂಡ ಬರೀಲಿಕ್ಕೆ ಹೇಳಿದರು. ಅವರು ಕೂಡ ಒಂದೊಂದು ಅಧ್ಯಾಯ ಬರೆದಿದ್ದಾರೆ. ಕೆಲವು ಮಕ್ಕಳು ಬರೆದಿದ್ದರು, ಹಾಗಾಗಿ ನಮ್ಮ ಜೊತೆ ಅವರನ್ನು ಕೂಡ ಕರ್ಕೊಂಡು ಬಂದದ್ದು. ಹಾಗೆಯೇ ತುಂಬಾ ಖುಷಿಯಾಯಿತು. ಕೆಲವೊಂದು ಚರ್ಚನ್ನು ನೋಡಿ ಪ್ರೇ ಮಾಡಿ ನಾವು ಬಂದೆವು. ಚರ್ಚಿನ ಗುರುಗಳು ಕೂಡ ಪಿಕ್ನಿಕ್ಕಿಗೆ ಬಂದಿದ್ದರು. ಹಾಗೆ ಎಲ್ಲ ಚರ್ಚನ್ನು ನೋಡಿ ಬಂದೆವು. ಬನ್ನಿ ಇವಾಗ ಯಾವೆಲ್ಲ ಚರ್ಚಿಗೆ ವಿಸಿಟ್ ಮಾಡಿದೆವು, ಚರ್ಚ್ ಹೇಗಿದೆ ಈ ವಿಡಿಯೋನು ನೋಡೋಣ. ಡಿಟೇಲಾಗಿ ನಾನು ವಿಡಿಯೋ ಮಾಡಲಿಲ್ಲ, ಆದರೆ ಸ್ವಲ್ಪ ವಿಡಿಯೋ ಮಾಡಿದ್ದನ್ನು ಇವಾಗ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇಲ್ಲಿ ನೋಡಿ, ಕೊನೆಯದಾಗಿ ಬೀಚಿಗೆ ಕೂಡ ಹೋಗಿ ಸ್ವಲ್ಪ ಬೀಚಲ್ಲಿ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದರು. ಬನ್ನಿ ಇವಾಗ ಮುಂದಿನ ವಿಡಿಯೋ ನೋಡೋಣ. ಇಲ್ಲಿ ಮೊದಲಿಗೆ ನಾವು ಅಮ್ಮೆಂಬಳ್ ಚರ್ಚಿಗೆ ಹೋದೆವು. ಅಲ್ಲಿ ಹೋಗಿ ಸ್ವಲ್ಪ ಪ್ರೇ ಮಾಡಿ ಚರ್ಚನ್ನೆಲ್ಲ ನೋಡಿ ಬಂದೆವು. ಅಮ್ಮೆಂಬಳ್ ಚರ್ಚಿನ ಗುರುಗಳಿಗೆ ಗಾರ್ಡನಿಂಗ್ ಅಂದರೆ ತುಂಬಾ ಇಷ್ಟ. ತುಂಬ ಚೆನ್ನಾಗಿ ಗಾರ್ಡನನ್ನು ಮೇಂಟೈನ್ ಮಾಡಿದ್ದಾರೆ. ವಿವಿಧ ಥರದ ಹೂವಿನ ಗಿಡಗಳನ್ನು, ಬಳ್ಳಿಗಳನ್ನು ಅವರು ವಿವಿಧ ಥರದಲ್ಲಿ ನೆಟ್ಟಿದ್ರು. ನೋಡಿ, ತುಂಬಾ ವಿವಿಧ ಥರದ ಈ ಥರ ಬಳ್ಳಿಗಳಿವೆ, ಹಾಗೆಯೇ ಹೂವಿನ ಗಿಡಗಳಿವೆ. ಕೆಲವೊಂದರಲ್ಲಂತೂ ತುಂಬ ಚೆನ್ನಾಗಿರೋ ಹೂಗಳು ಕೂಡ ಬಿಟ್ಟಿವೆ. ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ನೋಡಲಿಕ್ಕಂತೂ ತುಂಬಾ ಖುಷಿಯಾಗಿತ್ತು. ಹಾಗೆಯೇ ನಾವು ನೋಡದ ಕೆಲವು ಹೂಗಳು ಕೂಡ ಅಲ್ಲಿತ್ತು. ನಮಗಂತೂ ನೋಡಿ ತುಂಬಾ ಖುಷಿಯಾಯಿತು. ತುಂಬಾ ಚೆನ್ನಾಗಿರುವ ಹೂಗಳಿದ್ದವು. ನೋಡಿ, ಅದನ್ನು ಕೂಡ ಪಾಟಲ್ಲಿ ಹಾಕಿ ಒಂದು ರಾಡಿನ ಮೂಲಕ ಈ ಥರ ಹಬ್ಬಿಸಿದ್ದಾರೆ. ನೋಡಿ, ಇದೆಲ್ಲ ನಾನು ಫಸ್ಟ್ ಟೈಮ್ ನೋಡುವ ಹೂ. ತುಂಬಾ ಚೆನ್ನಾಗಿತ್ತು. ನಿಮಗೆ ಕೂಡ ಇದು ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಹಾಗೆ ಅವರ ಗಾರ್ಡನನ್ನೆಲ್ಲ ನೋಡಿ ವಾಪಸ್ ನಾವು ಇನ್ನೊಂದು ಚರ್ಚ್ ಕಡೆ ಹೊರಟೆವು. ಅಮ್ಮೆಂಬಳದ ಚರ್ಚ್ ನೋಡಿ ಆದಮೇಲೆ ಅಲ್ಲಿಂದ ನಾವು ಇವಾಗ ಮುಡಿಪು ಚರ್ಚ್ ಕಡೆ ಹೋಗ್ತಾ ಇದ್ದೇವೆ. ನೋಡಿ, ಮುಡಿಪು ಚರ್ಚ್ ಈ ಥರ ಇದೆ. ಮೊದಲು ಕೂಡ ನಾನು ಈ ಚರ್ಚಿನ ವಿಡಿಯೋ ಮಾಡಿದ್ದೆ. ಬನ್ನಿ ಇವಾಗ ಈ ಚರ್ಚಿನ ಒಳಗೆ ಹೋಗಿ ನೋಡ್ಕೊಂಡು ಬರೋಣ. ಮುಡಿಪು ಚರ್ಚ್ ಈ ಥರ ಇದೆ. ಒಂಥರ ಡಿಫ್ರೆಂಟಾಗಿ ಇದನ್ನು ಕಟ್ಟಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಚರ್ಚಿನ ಮಂಟಪ ಕೆಳಭಾಗದಲ್ಲಿದ್ದು ಹಿಂದ್ಗಡೆ ಮೇಲೆ ಬಂದು ನಾವು ಕೂತ್ಕೊಳ್ಬೋದು. ನೋಡಿ, ಈ ಥರ ಸ್ಟೆಪ್ಸ್ ಇದೆ. ತುಂಬಾ ಚೆನ್ನಾಗಿ ಒಂಥರ ಅರ್ಧ ರೌಂಡಾಗಿ ಕಟ್ಟಿದ್ದಾರೆ. ಹಾಗೆ ಅಲ್ಲಿ ಹೋಗಿ ಕೂಡ ಸ್ವಲ್ಪ ಪ್ರೇ ಮಾಡಿ ಮತ್ತೆ ನಾವು ಬೇರೆ ಕಡೆ ಹೋದೆವು.
ಮುಡಿಪುವಿನಿಂದ ನಾವು ಇವಾಗ ಪಜೀರ್ ಚರ್ಚಿಗೆ ಬಂದಿದ್ದೇವೆ. ನೋಡಿ, ತುಂಬಾ ಚೆನ್ನಾಗಿದೆ, ದೊಡ್ಡದಾದ ಚರ್ಚ್. ಹಾಗೆಯೇ ಕೆಲವು ವರ್ಷಗಳ ಹಿಂದೆ ಅಷ್ಟೇ ಈ ಚರ್ಚನ್ನು ಕಟ್ಟಿಸಿದ್ದು. ಹಳೆಯ ಚರ್ಚ್ ಇನ್ನೊಂದು ಕಡೆ ಇದೆ, ಆದರೆ ಈ ಸಲ ನಾವು ಹಳೆಯ ಚರ್ಚ್ ನೋಡಲಿಕ್ಕೆ ಹೋಗಲಿಲ್ಲ. ಹೊಸ ಚರ್ಚಿಗೆ ಹೋಗಿ ಅಲ್ಲಿ ಪ್ರೇ ಮಾಡಿ ವಾಪಸ್ ಬಂದೆವು. ಒಳಗಡೆ ನೋಡಿ ಈ ಥರ ಇದೆ. ಹಾಗೆಯೇ ತುಂಬಾ ದೊಡ್ಡದಾದ ಚರ್ಚ್ ಅಂತ ಹೇಳ್ಬೋದು. 4 ಕಡೆ ಕೂಡ ಈ ಥರ ಕೂತ್ಕೊಳ್ಳುವ ವ್ಯವಸ್ಥೆ ಇದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆಯೇ ಆ ದಿವಸ ಪೂಜೆ ಕೂಡ ನಡೆಯಲಿಕ್ಕಿತ್ತು. ಹಾಗಾಗಿ ನಾವು ಬೇಗನೆ ಸ್ವಲ್ಪ ಪ್ರೇ ಮಾಡಿಕೊಂಡು ಅಲ್ಲಿಂದ ನಾವು ಬಂದೆವು. ಇವಾಗ ನೋಡಿ ಋಷಿವನಕ್ಕೆ ಬಂದಿದ್ದೇವೆ. ಇದು ಕೂಡ ಪಜೀರ್ ಚರ್ಚಿಗೆ ಹತ್ತಿರದಲ್ಲೇ ಇದೆ. ಇಲ್ಲಿ ಒಂದು ತುಂಬಾ ಸುಂದರವಾದ ನಮಗೆ ಪ್ರಕೃತಿ ಸೌಂದರ್ಯವನ್ನು ನೋಡಲಿಕ್ಕಾಗ್ತದೆ. ನೋಡಿ, ಎಂಟ್ರೆನ್ಸ್ ಈ ಥರ ಇದೆ, ಹೂ ಗಿಡಗಳಿಂದ ತುಂಬಿದೆ. ಹಾಗೆಯೇ ಇಲ್ಲೊಂದು ದೊಡ್ಡದಾದ ಸ್ಟ್ಯಾಚ್ಯು ಕೂಡ ಇದೆ. ಬನ್ನಿ ಇವಾಗ ಇದರ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯವನ್ನು ನೋಡೋಣ. ಋಷಿವನದಿಂದ ನಾವು ನಿತ್ಯಾದರ್ ಚರ್ಚಿಗೆ ಬಂದಿದ್ದೇವೆ. ಇದು ತೊಕ್ಕೊಟ್ಟಿಗೆ ಹತ್ತಿರದಲ್ಲಿದೆ. ಹಾಗೆಯೇ ಈ ಚರ್ಚಿನ ಫಾದರ್ 6 ವರ್ಷದ ಮೊದಲು ನಮ್ಮ ಸಿದ್ದಕಟ್ಟೆ ಚರ್ಚಲ್ಲಿ ಫಾದರ್ ಆಗಿದ್ದರು. ಆಮೇಲೆ ಅವರು ಈ ಚರ್ಚಿಗೆ ಟ್ರಾನ್ಸ್ಫರ್ ಆಗಿ ಹೋದರು. ಹಾಗೆ ಅಲ್ಲಿ ಹೋದ್ಮೇಲೆ ಅವರು ಈ ಚರ್ಚಿನ ರಿನೋವೇಷನ್ ಕಾರ್ಯವನ್ನು ಕೂಡ ಮಾಡಿದರು. ಹಾಗೆಯೇ ಈ ಚರ್ಚ್ ಇವಾಗ ನವೀಕರಣಗೊಂಡು ಈ ಥರ ಆಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಖುಷಿಯಾಯಿತು. ಚಿಕ್ಕದಾಗಿ ಚೊಕ್ಕದಾಗಿ ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ. ಹಾಗೆ ಆ ಚರ್ಚನ್ನು ನೋಡಿ ಅದೇ ರೀತಿ ಗುರುಗಳ ಹತ್ರ ಮಾತಾಡಿ ನಾವು ಬಂದೆವು. ಹಾಗೆ ನಮ್ಮ ಚರ್ಚಲ್ಲಿದ್ದ ಸೇವೆಗೈದ ನಮ್ಮ ಮೊದಲಿನ ಗುರುಗಳು ಅಂತೇಳಿ ಅವರ ಹತ್ರ ಸ್ವಲ್ಪ ನಾವು ಮಾತಾಡಿ ಎಲ್ಲ ಬಂದೆವು. ಖುಷಿಯಾಯಿತು ಅವರನ್ನು ನೋಡಿ. ಮುಂದಕ್ಕೆ ನಾವು ಪೆರ್ಮನ್ನೂರು ಚರ್ಚಿಗೆ ಹೋದೆವು. ಪೆರ್ಮನ್ನೂರು ಚರ್ಚ್ ಇರೋದು ತೊಕ್ಕೊಟ್ಟು ಸಿಟಿಯಲ್ಲಿ. ನೋಡಿ, ತೊಕ್ಕೊಟ್ಟಿನ ಚರ್ಚ್ ಈ ಥರ ಇದೆ. ಇದು ಕೂಡ ಹಾಗೆ ಚಿಕ್ಕದಾಗಿ ತುಂಬಾ ಚೆನ್ನಾಗಿದೆ. ಇಲ್ಲಿ ಕೂಡ ನಾವು ಹೋಗಿ ಪ್ರೇಯರ್ ಮಾಡಿ ಮತ್ತು ನಾವು ಮುಂದಕ್ಕೆ ಪ್ರಯಾಣ ಬೆಳೆಸಿದೆವು. ತೊಕ್ಕೊಟ್ಟಿನ ಚರ್ಚನ್ನು ನೋಡಿ ಆದಮೇಲೆ ನಾವಿಲ್ಲಿ ನೋಡಿ ಮಂಗಳೂರಿನ ರುಜೈ ಕ್ಯಾಥೆಡ್ರಲ್ಗೆ ಬಂದಿದ್ದೇವೆ. ಇದು ಕೂಡ ತುಂಬಾ ಹಳೆಯದಾದ ದೊಡ್ಡ ಚರ್ಚ್. ಅದೇ ರೀತಿ ತುಂಬಾ ಒಂಥರ ಡಿಫ್ರೆಂಟ್ ಆಗಿದೆ ಈ ಚರ್ಚ್, ತುಂಬಾ ಹಳೆಯ ಚರ್ಚ್. ಹಾಗೆ ಇಲ್ಲಿ ನಾವು ಮೊದಲಿಗೆ ನಾವು ಚರ್ಚಿಗೆ ಭೇಟಿ ನೀಡಿ ಪ್ರೇ ಮಾಡಿದೆವು. ಮತ್ತು ಅಲ್ಲಿಗೆ ಹೋಗುವಾಗ ಮಧ್ಯಾಹ್ನದ ಊಟದ ಸಮಯವಾಗಿತ್ತು. ಹಾಗೆಯೇ ಇಲ್ಲಿ ನಾವು ಹಾಲಲ್ಲಿ ಊಟ ಮುಗಿಸಿಕೊಂಡೆವು.
ಜೊತೆಗೆ ಊಟಕ್ಕೆ ಸ್ವಲ್ಪ ನಾವು ಟೈಮ್ ತಗೊಂಡೆವು. ಅಷ್ಟಾಗುವಾಗ ಮಕ್ಕಳು ಕೆಲವೆಲ್ಲ ಗೇಮ್ಸನ್ನು ಕೂಡ ಏರ್ಪಡಿಸಿದರು. ಹಾಗೆಯೇ ಇಲ್ಲಿ ಕೂಡ 1 ಗಂಟೆ ನಾವು ಸ್ಪೆಂಡ್ ಮಾಡಿದೆವು. ಹಾಗೆಯೇ ಸ್ವಲ್ಪ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಮತ್ತೆ ನಾವು ಮುಂದಕ್ಕೆ ಪ್ರಯಾಣ ಬೆಳೆಸಿದೆವು. ಮಧ್ಯಾಹ್ನ ಮೇಲೆ 3:30 ಗಂಟೆಗೆ ನಾವು ಪಣಂಬೂರು ಬೀಚಿಗೆ ರೀಚ್ ಆದೆವು. ಇಲ್ಲಿ ಬೀಚಲ್ಲಂತೂ ತುಂಬಾ ರಶ್ ಇತ್ತು. ಹಾಗೆಯೇ 1 ಗಂಟೆ ನಾವು ಈ ಬೀಚಲ್ಲಿ ಸ್ಪೆಂಡ್ ಮಾಡಿದೆವು. ಹಾಗೆಯೇ ಮಕ್ಕಳು ತುಂಬಾ ನೀರಲ್ಲಿ ಆಟ ಆಡಿದರು, ತುಂಬಾ ಎಂಜಾಯ್ ಮಾಡಿದರು. ನಮ್ಮ ಟೀಮ್ ಎಲ್ಲ ಇಲ್ಲಿದೆ.
ಕುದುರೆ ಬಂತು. ಗಾಳಿಪಟ